11,20,000 ರೂಪಾಯಿನಲ್ಲಿ ಸುಮಾರು ಬಿಬಿಎಂಪಿಯಿಂದ 5 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿದ್ದೀನಿ. ಒಬ್ಬರಿಗೆ ಒಂದು ಮನೆಗೆ ಒಬ್ಬರಿಗೆ 5 ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳಿದ್ದೀನಿ. ಜನರಲ್ಗೆ ಎಲ್ಲ ಸಬ್ಸಿಡಿ ಸೇರಿ 8,70,000 ರೂಪಾಯಿ ಬರ್ತದೆ. SC STಗಳಾದರೆ 9.5 ಲಕ್ಷ ಬರ್ತದೆ. ಇದು ಉಳಿದಂತ ಅಮೌಂಟ್ ಇದೆಯಲ್ಲ, ಜನರಲ್ಗೆ 8,70,000, 5 ಲಕ್ಷ ಸೇರಿ ಕಾರ್ಪೊರೇಷನ್ ಅವರು 5 ಲಕ್ಷ ಕೊಡ್ತಾರಲ್ಲ, ಅದು ಸೇರಿ 3,70,000 ಸಬ್ಸಿಡಿ, 5 ಲಕ್ಷ ಕಾರ್ಪೊರೇಷನ್ ಕೊಡ್ತಕ್ಕಂಥದ್ದು, ಒಟ್ಟು 8,70,000. SC STಗಳಿಗೆ 4.5 ಲಕ್ಷ ಸಬ್ಸಿಡಿ ಪ್ಲಸ್ 5,000. 5 ಲಕ್ಷ. SC STಗಳಿಗೆ 4.5 ಲಕ್ಷ ಸಬ್ಸಿಡಿ ಪ್ಲಸ್ 5,000 ಕಾರ್ಪೊರೇಷನ್ ಇಂದ ಕೊಡ್ತಕ್ಕಂಥದ್ದು, 5 ಲಕ್ಷ. ಸೊ ಅವರು 9.5 ಲಕ್ಷ. ಉಳಿದ ಜನರಲ್ಗೆ 2.5 ಲಕ್ಷ ಇದೆಯಲ್ಲ, ಅದನ್ನ ಲೋನ್ ಸಾಲದ ರೂಪದಲ್ಲಿ ಬೆನಿಫಿಷಿಯರಿಗೆ ಕೊಡ್ತಕ್ಕಂಥದ್ದು. ಅದನ್ನು ಜಮೀರ್ ಅಹಮದ್ ಖಾನ್ ಅವರು ಅವರಿಗೆ ಬೆನಿಫಿಷಿಯರಿಗೆ ಸಾಲ ಕೊಡಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇದು ಜನರಲ್ಗೆ 2.5 ಲಕ್ಷ ಸಾಲ. SC STಗೆ 1,70,000. ನಾಳಿದ್ದು 2 ದಿನ ವೆರಿಫೈ ಮಾಡ್ತಾರೆ. 1ನೇ ತಾರೀಕು ಜನವರಿ 1ನೇ ತಾರೀಕು ಹೊಸ ವರ್ಷ ಪ್ರಾರಂಭದ ದಿನ ಇವರನ್ನ ವಾಸಕ್ಕೆ ಮನೆಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಚಿವರು ಒಪ್ಕೊಂಡಿದ್ದಾರೆ. ಲಿಸ್ಟು ಅವ್ರಿಗೆ ಕೊಡ್ತಾರೆ. ಅವ್ರಿಗೆ ಕೊಟ್ಟಂಥ ಲಿಸ್ಟು ಪ್ರಕಾರ ಬೆನಿಫಿಷರೀಸ್ ಲಿಸ್ಟು ಅದ್ರ ಪ್ರಕಾರ ಮಾಡ್ತಾರೆ. ಸೊ ಐ ಮೇಡ್ ಮೈಸೆಲ್ಫ್ ವೆರಿ ಕ್ಲಿಯರ್ ಅಲ್ಲ? ನಿಮಗೆ ಸ್ಕೀಮ್ ಇದೆಯಪ್ಪ. ಆ ಸ್ಕೀಮ್ನಲ್ಲಿ ಅವ್ರಿಗೆ ಕೊಡ್ತಾ ಇದೀವಿ 5 ಮನೆ, ಒಂದು 5 ಲಕ್ಷ ರೂಪಾಯಿ. ಅದು ವೆರಿಫೈ ಮಾಡ್ತಾರೆ ಅವರು. ನಾನು ಮಾಡಲಾ? ಅವ್ರ ಮಾನದಂಡ ಅವರೇ ಮಾಡ್ತಾರೆ. ಮನೆ ಕಟ್ಟಿದ್ದೇ ಅಕ್ರಮ. ಆದ್ರೂ ಅಕ್ರಮವಾಗಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರಲ್ಲ, ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ನಾವು ಇವರಿಗೆ ವಾಸಕ್ಕೆ
ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥ ಸರ್, ಇದೊಂದೇ ಪ್ರಕರಣ ಸರ್ ಇದು? ಇದೊಂದೇ ಪ್ರಕರಣಕ್ಕೆ ಅನ್ವಯ ಆಗುತ್ತಾ ಸರ್? ಇದೊಂದೇ ಪ್ರಕರಣಕ್ಕೆ ಅನ್ವಯ ಆಗುತ್ತಾ ಸರ್ ಇದು? ಯಾವುದಕ್ಕೆ? ಈ ರೀತಿ ಮನೆಯನ್ನು ಕೊಡೋದು ಸರ್, ಅಕ್ರಮವಾಗಿ ಮನೆ ಕಟ್ಟಿದವರಿಗೂ ಮನೆ ಕೊಡುವಂತದ್ದು ಇದು ಒಂದೇ ಪ್ರಕರಣಕ್ಕೆ ಅನ್ವಯ ಆಗುವಂತ ಸರ್ಕಾರ. ಹೌದೌದು. ಯಾಕೆ ಸರ್ ವಿಶೇಷ ಆಸಕ್ತಿ? ವಿಶೇಷ ಆಸಕ್ತಿ ಯಾಕೆ ಸರ್? ವಿಶೇಷ ಆಸಕ್ತಿ ಏನಿಲ್ಲ. ಇದನ್ನ ಬಿಜೆಪಿ ಇವರು ಕಮ್ಯುನಿಸ್ಟ್ನವರು ರಾಜಕೀಯ ಇಶ್ಯೂ ಮಾಡಿಬಿಟ್ಟಿದ್ದಾರೆ. ಇದನ್ನ ಅನಗತ್ಯವಾಗಿ ರಾಜಕೀಯ ಇಶ್ಯೂ ಮಾಡಿದ್ದಾರೆ. ಸಿ, none other than Chief Minister of Kerala has made it an issue because the election is coming. Assembly election is coming in the month of March or April. That is why he has sent one MLA and also Rajya Sabha member to this Kogilu. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.